ನಮ್ಮ ಪಾಡು ಹೆಂಗಾಯ್ತಪ್ಪ ಅಂದ್ರೆ ಈಗ ಸ್ಟೂಡೆಂಟ್ಸ್ ಅಲ್ಲೆಲ್ಲ ನಿಂತ್ಕೊಂಡು ಕಾಯ್ತಾ ಇದಾರೆ ನೋಡಿ. ಅಲ್ಲಿ ಒಂದು ಕ್ಯೂರಿಯಾಸಿಟಿ, ಆ ಒಂದು ಭಯ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬನು. ನಮ್ ಜೊತೆ ಯಾರು ಬಂದಿಲ್ಲ, ನಾವು ಅಲ್ಲಿ ಸಿಂಗಲ್. ಈ ಪಾರ್ಕ್ ಅಲ್ಲಿ ಏನೇನಿದೆ ಅಂತ ನಾವು ಈಗ ಹೋಗಿ ಸರ್ಚ್ ಮಾಡೋಣ. 2 ಗಂಟೆ ಅಷ್ಟಕ್ಕೆ ಒಳಗಡೆ ಹೋಗಿ ಲಾಗಿನ್ ಆಗ್ಬೇಕು. ಲೆಟ್ಸ್ ಗೋ. ಬಾ ಅಂತಮ್ಮ. ಆಯ್ ಎಲ್ಲರಿಗೂ ನಮಸ್ಕಾರ 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 ಬಾಸ್. ಐ ಹೋಪ್ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ಕೊಂಡು ನಾವು ಮಾತ್ರ ದೇವ್ರದ್ದು ತಕ್ಕ ಮಟ್ಟಿಗಿದ್ದೀವಿ ಅಂತ ಹೇಳ್ತಾ ವೆಲ್ಕಮ್ ಟು ಟುಡೇ ವ್ಲಾಗ್. ಇವತ್ತಿನ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದೇನಪ್ಪ ಅಂದ್ರೆ ರೋಡಿಂದ. ತುಂಬಾ ಬುದ್ಧಿವಂತರು ಅಂತ ಕಾಣುತ್ತೆ. ಓ ಬಹಳ ಬುದ್ಧಿವಂತರು. ಹೋಗ್ತಾ ಹೋಗ್ತಾ ಗೊತ್ತಾ. ಈಗ ನಾವು ಕರೆಕ್ಟ್ ಆಗಿ 9:30 ಎಕ್ಸಾಮ್ ಇರೋದ್ರಿಂದ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಹೊರಟು ಹೋಗ್ತಾ ಇದೀವಿ ನಮ್ಮ ಪಯಣ ಎಕ್ಸಾಮ್ ಸೆಂಟರ್ ಕಡೆಗೆ. ಲೆಟ್ಸ್ ಗೋ. ನಡಿಲ ಈಗ ನಾವು ಶಿಖರ್ನ ಇದೀವಿ. ಅಲ್ಲಿಂದ ಬಸ್ ಇಟ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಎಲ್ಲೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ. ಅದು ಬೇರೆ ಸರಿಯಾಗಿ ಬಸ್ ರೂಟ್ ಬೇರೆ ಇಲ್ಲ. ಏನ್ ಮಾಡ್ಬೇಕು. ನಮ್ಮ ಪಾಡು ಹೆಂಗಾಯ್ತಪ್ಪ ಅಂದ್ರೆ ಈಗ ಬೆಳಕ್ ಆಗ್ತಿಲ್ಲ. ತಪ್ಪ ಅದು. ನಮ್ ಬಸ್ ಬಿಟ್ಟು ಬೇರೆ ಎಲ್ಲಾ ಬಸ್ ಕಾಣ್ತಾ ಇಲ್ಲ ಗುರು. ಏನ್ ಮಾಡೋದು. ಎಕ್ಸಾಮ್ ಸೆಂಟರ್ ಅಂತೂ ಒಂದು ಬೇಕಾಗಿರೋ ಸೆಂಟ್ರಿಗೆ ಹಾಕ್ತಾರೆ. ಎಲ್ಲ ಸಿಗದೆ ಇರೋ ಪ್ಲೇಸ್ಗೆ ಹಾಕ್ತಾರೆ. ಏನ್ ಮಾಡಕ್ ಹೋಗುತ್ತೆ, ಹೋಗ್ಲೇಬೇಕಲ್ಲ. ಲಿಟ್ರಲಿ ಸುಮಾರು ಒಂದ್ 10 ನಿಮಿಷದಿಂದ ಹುಡುಕ್ತೀನಿ, ಬಸ್ ಯಾವ್ದೇ ಸಿಗ್ತಿಲ್ಲ. ಏನು ಮಾಡಕ್ ಆಗಲ್ಲ, ಹೋಗ್ಬೇಕು. ಇಲ್ಲ ಅಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದಷ್ಟೇ. ಕೊನೆಗೂ ಯಾವ್ದು ಬಸ್ ಸಿಗ್ಲಿದೆ ನಮ್ಗೆ ಡೈರೆಕ್ಟ್. ಅದಕ್ಕೋಸ್ಕರ ಎಕ್ಸಾಮಿಗೆ ಟೈಮ್ ಆಗ್ತಿರೋದ್ರಿಂದ ನಾನು ರ್ಯಾಪಿಡೋ ಮಾಡ್ಕೊಂಡು ಹೋಗ್ತಾ ಇದೀನಿ. ರ್ಯಾಪಿಡೋ ಆದ್ರೂ ಮಾಡೋಣ ಅಂತ ಬುಕ್ ಮಾಡ್ತಾ ಇದೀನಿ. ಇಲ್ಲಿ ನಿಂತ್ಕೊಂಡು ನೋಡೋಣ ಬರ್ತಾರ ಹೆಂಗೋ ಇಲ್ಲಿಗೆ. Bro, nothing. I am making vlog. Just travel vlog and family vlog, everything. ನೀನ್ ಹೆಸರು ಬ್ರಾ? ಟಿಫನ್ ಆಯ್ತಾ ನಿಮ್ಗೆ? ಆಯ ಮಾಡ್ತಾರ ಆಮೇಲೆ ಅಲ್ಲಿ ಬ್ರೋ ಈಸ್ ಆಲ್ರೆಡಿ ಫಾಲೋ ಮೀ. ಮತ್ತೆ ಯೂಟರ್ನ್ ತಗೊಂಡ್ಬರ್ಬೇಕಾ ಇದು? How do you feel this city? Yes. It comes from a various people. This one. It's okay, let it play. Okay, bye. Fine time. Is there any hotel, sir? Is there any hotel? ಆಕ್ಚುಲಿ ಇವತ್ತು ಟಿಫನ್ ಮಾಡದೆ ನಂಗೆ ಬಂದಿದೀವಿ. ಹೋಟೆಲ್ ಇಲ್ವಂತ ಇಲ್ಲಿ ನೋಡಿದ್ರೆ ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸ್ಟೂಡೆಂಟ್ಸ್ ಅಲ್ಲೆಲ್ಲ ನಿಂತ್ಕೊಂಡು ಕಾಯ್ತಾ ಇದಾರೆ ನೋಡಿ.
ನಾವು ಫೈನಲಿ ನಮ್ಮ ಎಕ್ಸಾಮ್ ಸೆಂಟರ್ ಹತ್ರ ರೀಚ್ ಆಗ್ಬಿಟ್ಟಿದೀವಿ. ಈಗ ಟೈಮು 8:30. ಟಿಫನ್ ತಿನ್ನಕಂತ ನಾವು ಮೊದಲೇ ಟಿಫನ್ ತಿಂದು ಬಂದಿರಲಿಲ್ಲ. ಟಿಫನ್ ತಿನ್ನೋಣ ಅಂತ ನೋಡಿದ್ರೆ ಇಲ್ಲಿ ನಿಯರ್ ಬೈ ಯಾವುದೇ ಒಂದೇ ಒಂದು ಹೋಟ್ಲ್ ಸಹ ಇಲ್ಲ. ಅದಕ್ಕೋಸ್ಕರ ನೋಡಿ ನಮ್ಮ ಪರಿಸ್ಥಿತಿ ಹೆಂಗೈತೆ. ಈ ಒಂದು ಟೈಮ್ ಅಂದ್ರೆ 2 ಗಂಟೆಲಿ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನೇ ಬದಲಾಯಿಸುವಂತಹ ಟೈಮು. ಅದಕ್ಕೋಸ್ಕರ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಎಕ್ಸಾಮ್ ಅಲ್ಲಿ. ಈ ಒಂದು ನಿಮಿಷ ಹೆಚ್ಚಾಗ್ತಿದ್ದಂಗೆ ನಮ್ಮ ಹಾರ್ಟ್ ಬೀಟ್ ಸಹ ಹೊಡ್ಕೊಳ್ತಾ ಇದೆ. ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಸ್ಟಡಿ ಮಾಡೇನೆ, ಆದ್ರೂ ಎಕ್ಸಾಮ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ, ಆ ಒಂದು ಭಯ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬನು. ನೋಡೋಣ ಏನ್ ಮಾಡ್ಬೋದು, ಎಕ್ಸಾಮ್ ಸೆಂಟರ್ ಯಾವ ತರ ಇರುತ್ತೆ ಅಂತ ಬಂದು ಹೇಳ್ತೀನಿ. ಬನ್ನಿ ಹೋಗೋಣ ಎಕ್ಸಾಮ್ ಸೆಂಟರ್ ಅಂತ. ಪ್ರತಿಯೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಗೋಸ್ಕರ. ಅಲ್ಲಿ ನಮ್ಮ ಸೆಂಟರ್ ಇದೆ ನೋಡಿ, ಇದೇ ನಮ್ಮ ಕಾಲೇಜ್. ನಾವು ಇವತ್ತು ಎಕ್ಸಾಮ್ ಬರೆಯುವಂತಹ ಕಾಲೇಜ್ ಏನ್ ನೋಡ್ಕೊಂಡ್ಬಿಡ್ರಪ್ಪ. ಆಕ್ಚುಲಿ ನಾನು ಪ್ರತಿ ಸತಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಟಿಫನ್ ತಿನ್ಕೊಂಡೆ ಹೋಗ್ತಿದ್ದು, ಆದ್ರೆ ಇಲ್ಲೇ ತಿನ್ನೋಣ ಅಂತ ಇವತ್ತು ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಒಂದೇ ಒಂದು ಹೋಟೆಲ್ ಎಲ್ಲೂ ನಿಯರ್ ಬೈ ಇಲ್ಲೇ ಇಲ್ಲ, ಎಲ್ಲ ಬರೀ 1.5 ಕಿಲೋಮೀಟರ್ ಮೇಲ್ಗಡೆನೆ ಇರೋದು. ಈಗ ನಾನು ಆ ತಿಂಡಿ ತಿನ್ನಕ್ಕಂತ ಹೋದ್ರೆ ಎಕ್ಸಾಮು ಗಾನ್ ಅಷ್ಟೇ. ಏನ್ ಮಾಡಕ್ಕಾಗುತ್ತೆ, ಫ್ರೂಟ್ಸ್ ತಿನ್ನೋಣ ಅಂತ ಹುಡ್ಕಿರೋ ಫ್ರೂಟ್ಸ್ ಸಹ ಎಲ್ಲೂ ಇಲ್ಲ. ಏನ್ ಮಾಡೋದು ನೋಡೋಣ, ಯಾವ್ದು ಸಿಕ್ಕಿರೋ ತಿನ್ಕೊಳ್ಳೋಣ, ಇಲ್ಲ ಹಂಗೆ ಹೋಗೋಣ. ಇವರು ತಿಂಡಿ ತಿನ್ಕೊಂಬಂದಿಲ್ವಂತೆ. ಎಲ್ಲ ಹುಡುಗರು ಆಲ್ಮೋಸ್ಟ್ ತಿಂಡಿ ತಿನ್ಕೊಂಡೇ ಬರಲ್ಲ, ಇಲ್ಲೇ ತಿನ್ಕೊಂಬನ್ನಿ ಅಂತ ಬರ್ತಾರೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಒಂದೇ ಒಂದು ನಿಯರ್ ಬೈ ಹೋಟ್ಲು ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಪಾಪ ಅವ್ರು ತಿಂಡಿ ತಿನ್ನಕ್ ಮತ್ತೆ ರಿಟರ್ನ್ ಹೋಗ್ತಾ ಇದಾರೆ. ಕೇಳ ಯಾಕಂದ್ರೆ ಏನಾದ್ರು ಟಿಫನ್ ಅಂಗಡಿ ಇದೆ, ಹೋಟ್ಲು ಎಲ್ಲಿ? ಓಕೆ, ಥ್ಯಾಂಕ್ ಯು. ಇದಾದ್ರೂ ಹೋಟ್ಲ್ ಇದೆ ಅಂತೆ, ನೋಡೋಣ. ಲೆಟ್ಸ್ ಗೋ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡೋಣ, ಇಲ್ಲೆಲ್ಲ ನಿಯರ್ ಬೈ ಹೋಟ್ಲ್ ಇದೆ ಅಂತೆ, ಅಲ್ಲೇ ಹೋಗ್ತದಾರ ಅವರು. ನಾವು ಸರ್ಚ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಏನಾದ್ರು ಹೊಟ್ಟೆ ತಿನ್ಲೇಬೇಕಲ್ಲ, ಇಲ್ಲ ಅಂದ್ರೆ ಬ್ರೈನ್ ಓಡಲ್ಲ. ನೋಡೋಣ, ಹೋಟ್ಲ್ ಸಿಗ್ತಿದೆ ಅವ್ರಿಗೆ. ಅದ ಹೋಟ್ಲು ಅಬ್ಬಬ್ಬಬ್ಬ ಲ್ಯಾಟ್ರಿ ಅಂತ ಇಂತ ನಮ್ ಜೊತೆ ಹೋದ್ರು ಸಿಕ್ಕಿರಪ್ಪ. ಹೌದಾ, ಗೊತ್ತಿಲ್ಲ, ಓಡಾಡಿಲ್ವಲ್ಲ ಜಾಸ್ತಿ ಈ ಕಡೆ. ಈಗ ನಾವು ಬಂದ್ವಲ್ಲ, ಈ ಕಡೆ ಬಂದಲ್ಲ, ಅದಕ್ಕೆ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ ಬಂದ್ಬೇಕು. ಎಷ್ಟು ಬಂದ್ರೆ ನಾನು 8 ಬಾವಿಗೆ ಬಂದೆ. ಮೆಜೆಸ್ಟಿಕ್ ಎಷ್ಟೊತ್ತಿಗೆ? ಹಾ, ಟೈಮ್ ಆಯ್ತು ಹೋಗೋಣ. 8 ಗಂಟೆ ಮೆಜೆಸ್ಟಿಕ್ ಏನಕ್ಕೆ? ಹಾ, ನಾನು ಆ ಟ್ರೈನ್ ಬರೋದ ಅನ್ಕೊಂಡೆ. ಈಗ ನೆಕ್ಸ್ಟ್ ಕಾಲೇಜ್ ಒಳಗಡೆ ಹೋಗ್ಬೇಕಲ್ಲ, ಟೈಮ್ ಆಗಿದೆ. ಹೋಗೋಣ ಬನ್ನಿ. ನೆಕ್ಸ್ಟ್ ನಿಮ್ಗೆಲ್ಲ ನಾವು ಎಕ್ಸಾಮ್ ಆದ್ಮೇಲೆ ಸಿಗ್ತೀವಿ. ಇನ್ನು ಕುಂತಿದ್ದಾರೆ, ಎಕ್ಸಾಮ್ಗೆ ಹೋಗಕ್ ರೆಡಿ ಆಗಿದ್ದಾರೆ. ನಮ್ಮ ಕಾಲೇಜು ಅಲ್ಲಿದೆ. ಓಕೆ, ಲೆಟ್ಸ್ ಗೋ. ಕೆಲವರು ಪೇರೆಂಟ್ಸ್, ಕೆಲವರು ಬ್ರದರ್ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಕರ್ಕೊಂಡು. ನಮ್ ಜೊತೆ ಯಾರು ಬಂದಿಲ್ಲ, ನಾವು ಓನ್ಲಿ ಸಿಂಗಲ್. ಅಂತ ಎಕ್ಸಾಮ್ ಸೆಂಟರ್ ಹತ್ರ ಬಂದು ಎಲ್ಲ ಪ್ರತಿಯೊಬ್ರು ಇದ್ದಾರೆ. ಇದೆ ಎಕ್ಸಾಮ್ ಸೆಂಟರ್. ಒಳಗಡೆ ಹೋಗೋಣ ಬನ್ನಿ, ಒಳಗಡೆ ಹೋಗೋಣ.
ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಬಾಸ್ ನಾವಂತೂ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಕಡೆ ಬಂದಿದ್ದೀವಿ. ಈಗ ಲಂಚ್ ಬ್ರೇಕ್ ಕೊಟ್ಟಿರೋದ್ರಿಂದ ನಮ್ಗೆ ಒಂದು 2 hours ಲಂಚ್ ಬ್ರೇಕ್ ಇರುತ್ತೆ. ಎಕ್ಸಾಮ್ ಅಂತೂ ಚಿಂದಿ ಆಗಿತ್ತು ಎಕ್ಸಾಮ್ ಅಂತ. ಬಟ್ ಇದು UPSC ಎಕ್ಸಾಮ್ ಆಗಿರೋದ್ರೆ ಅದ್ರ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಲೇಬೇಕಾಗಿರುತ್ತೆ. ಅದರಿಂದ ಅದ್ರ ಡಿಫಿಕಲ್ಟಿ ಲೆವೆಲ್ ಅಷ್ಟೇ ಮಟ್ಟಕ್ಕಿರುತ್ತೆ ಅಂತ ಹೇಳ್ತಾ, ಆದ್ರೂ ಇವತ್ತು ಎಷ್ಟು ಸ್ಟೂಡೆಂಟ್ ನ ಜೀವನ ನಿರ್ಧಾರ ಮಾಡಿರೋ ಎಕ್ಸಾಮ್ ಇನ್ನು ಏನೋ ಬೇಕು. ಆದ್ರೂ ನಾವಂತೂ ತಕ್ಕಪಟ್ಟಿಗೆ ಬರ್ದಿದೀವಿ. ನೋಡನಿ ಏನಾಯ್ತ ಕಾಟ್ಲಾ. ಓಕೆ ಓಕೆ. ಓಕೆ, ನಾವು ಹಿಂಗೆ ಬಂದ್ರೆ, ಈ ಕಡೆಯಿಂದ ಬಂದ್ರೆ ಸ್ವಲ್ಪ ಏನೋ, ಈ ಕಡೆ ಬಂದ್ರೆ ಒಳಗಡೆ ಬಂದ್ರೆ ಒಂದು ಪಾರ್ಕ್ ಇದೆ. ಪಾರ್ಕ್ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಕೋರ್ಟ್ ಇದೆ ಮಕ್ಳಿಗೆ ಆಟ ಆಡಕ್ಕೆ ನೋಡಿ. ದೆನ್ ಅನದರ್ ಈ ಕಡೆ ಎಲ್ಲ ಸುತ್ತ ರೌಂಡ್ ಇದೆ ಪಾರ್ಕ್. ಈ ಕಡೆ ನೋಡ್ಬೋದು ನೀವು. ಓಕೆ, ನಾವು ಮಾತ್ರ ಜೋಕಾಲಾಗಿ ಕುತ್ಕೋಬೇಕಷ್ಟೇ. ಹಿಂಗೆ ಕುತ್ಕೊಂಡು ಹಿಂಗೆ ಆಡ್ಬೇಕು. ಜೋಕಾಲಿ ಜೋಕಾಲಿ ಜೀವನಲಿ ಜೋಕಾಲಿ. ಈ ಪಾರ್ಕ್ ಅಲ್ಲಿ ಏನೇನಿದೆ ಅಂತ ನಾವು ಈಗ ಹೋಗಿ ಸರ್ಚ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಇಲ್ಲ ನೋಡಿ, ಆಚೆ ಕಡೆ ಹೋಗಿ ಜಾಗ ಮಾಡ್ಬಿಟ್ಟಾರೆ. ಆಕ್ಚುಲಿ ಇಲ್ಲಿ ಪಾರ್ಕ್ ಐತೆ ಅನ್ನೋ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ. ನಾವ್ ಹಂಗೆ ಊಟ ಮಾಡ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಅಲ್ಲೊಂದು ಪಾರ್ಕ್ ಇತ್ತು. ಒಳಗಡೆ ಬಂದ್ ನೋಡಿದ್ರೆ ಚೆನ್ನಾಗಿತ್ತು ಪಾರ್ಕ್ ನೋಡಿ. ಬ್ಯಾಂಬೂ ಟ್ರೀ ನೋಡ್ರಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಬ್ಯಾಂಬೂ ಟ್ರೀ. ಇಲ್ಲಿಂದ ಸಿಕ್ಕಾಪಟ್ಟೆ ಲೆಂತಿ ನೋಡಿ. ಇಲ್ಲಿ ಬಂದ್ರೆ ಒಂದು ಧ್ವಜ ಕಾಣುತ್ತೆ ನಿಮ್ಗೆ. ಲೆಟ್ಸ್ ಗೋ ದಿಸ್ ಸೈಡ್. ಈ ತರ ಎಂಟ್ರಿ ಇದೆ. ನಾವ್ ಹಿಂಗೆ ನಡ್ಕೊಂಡ್ ಬಂದ್ರೆ ನಾವ್ ಎಂಟ್ರಿ ಆಗಿದ್ ಗೇಟ್ ನೋಡಿ. ನಾವ್ ಹಿಂಗ್ ಬಂದು ಹಿಂಗ್ ಸುತ್ತಾಡ್ಕೊಂಡ್ ಇಲ್ಲ ಸಿಗೊಂದ್ ಮತ್ತೆ ಹಿಂಗೆ ಬಂದ್ಬಿಟ್ಟಿದೀವಿ. ನೆಕ್ಸ್ಟ್ ಹಿಂಗೆ ಹೋಗೋಣ. ಅಲ್ಲೊಂದು ವ್ಯೂ ಐತ್ ನೋಡೋಣ ಬನ್ನಿ, ಚೆನ್ನಾಗಿರಂಗ್ ಕಾಣುತ್ತೆ. ಹೇಳ್ಬೇಕಂದ್ರೆ ಇದು ಪಾರ್ಕಿಂಗ್ ಡಿಸೈನ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನೋಡಿ. ಒಳಗಡೆ ಬಿಡಲ್ಲ ಅನ್ಸುತ್ತೆ, ಒಳಗಡೆ ಹೋಗ್ಬೋದಾಯ್ತು, ಆದ್ರೂ ಬಿಡಲ್ಲ. ಇವರೆಲ್ಲ ಕುಂತಾರ ನೋಡಿ, ನಮ್ಮ ಇದೆಲ್ಲ ಎಕ್ಸಾಮ್ ಬ್ರೇಕ್ ಬಂದಿರೋದು. ಇಲ್ಲಿ ವೆರೈಟಿ ಸಸಿ ಹಾಕ್ಬಿಟ್ಟಾರೆ ನೋಡಿ. ಎಷ್ಟು ವೆರೈಟಿ, 1 2 3 4 5 6 ಹಿಂಗೆ ಬೇಕಾದಷ್ಟು ವೆರೈಟಿ ಸಸಿ ಹಾಕ್ಬಿಟ್ಟಾರೆ ಇಲ್ಲೆಲ್ಲ. ಗಾರ್ಡನ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಯಾರೆ. ಪ್ರತಿಯೊಂದು ಸೈಡ್ ಈ ತರ ನೀರ್ ಬಾಟ್ಲು ನೋಡಿ. ಯಾರ ಎಣ್ಣೆ ಹೊಡೆದ್ರೆ ಬಿಸಾಕ್ಬಿಟ್ಟಾರಲ್ಲಪ್ಪ. ಸಮಾಸನೆ ಬೇಡ, ನಮಸ್ಕಾರ. ಇದು ಏನ್ ಮರ ಅಂತಾನೆ ಗೊತ್ತಾಗ್ಲಿಲ್ಲಪ್ಪ. ಎಷ್ಟು ಚೆನ್ನಾಗೈತ್ ನೋಡಿ. ನಾವು ಆ ಕಡೆಯಿಂದ ಹಂಗೆ ಬಂದ್ರೆ ಎಲ್ಲ ಪ್ಲಾಂಟ್ಸ್ ಇಟ್ಬಿಟ್ಟಾರ ನೋಡಿ. ಎಲ್ಲ ಪ್ಲಾಂಟ್ಸ್ ನೆಡಕ್ಕೆ ಇಟ್ಬಿಟ್ಟವ್ರೆ ಎಲ್ಲ. ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಇರಂಗೈತೆ, ಅಲ್ಲಿ ದೇವಸ್ಥಾನ ಇರಂಗಿದೆ, ಯಾವ್ದೋ ದೇವರು ಒಂದು ಗೊತ್ತಾಗ್ತಿಲ್ಲ. ದೆನ್ ಎಲ್ಲ ಫ್ಲವರ್ ಚೆನ್ನಾಗೈತೆ ನೋಡಿ. ಇದೆಲ್ಲ ಇನ್ನ ಇಟ್ಬಿಟ್ಟಾರೆ. ನಾವು ಮೈಂಡ್ ರಿಫ್ರೆಶ್ಗೋಸ್ಕರ ಒಂದು ಟೀ ಕುಡಿತಿದೀವಿ. ಈ ಟೀ ಕುಡಿಯೋದ್ರಲ್ಲಿರೋ ಕಿಕ್ಕು ಅದ್ರ ಮಜಾನೇ ಬೇರೆ. ಈಗ ಸಮಯ 1:45. ಈಗ ಇನ್ನೊಂದು ಎಕ್ಸಾಮ್ ಇದೆ 2:30ಗೆ. ಅಲ್ಲಿ ಒಳಗಡೆ ಹೋಗ್ಬೇಕು. 2 ಗಂಟೆ ಅಷ್ಟಕ್ಕೆ ಒಳಗಡೆ ಹೋಗಿ ಲಾಗಿನ್ ಆಗ್ಬೇಕು.
ನೋಡ್ಬೇಕು. ಈಗಿರೋ ಎಕ್ಸಾಮ್ ಮಾತ್ರ ತಲೆ ಕೆಟ್ಟು ಕೆರ ಹಿಡಿದೋಗುತ್ತೆ ನೋಡೋಣ. ಅದಕ್ಕೋಸ್ಕರ ಈಗ ಪಾರ್ಕ್ ಇಂದ ಎಕ್ಸಿಟ್ ಆಗಿ ಅಲ್ಲಿ ಎಕ್ಸಾಮ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲರೂ ಅಲ್ಲೇ ಓದ್ತಾ ಇದ್ದಾರೆ. ಕೆಲವರು ರಿವಿಷನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಎಕ್ಸಾಮ್ಗೆ, ಕೆಲವರು ರಿವಿಷನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಎಕ್ಸಾಮ್ಗೆ. ನಾವು ಮಾತ್ರ ಹಿಂಗೆ ಬ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನನ್ ಕಾಲೇಜ್ ಹತ್ರ ಬಂದ್ಬಿಟ್ಟೆ, ಅದೇ ನಮ್ಮ ಎಕ್ಸಾಮ್ ಸೆಂಟರ್. ಈಗ ಒಳಗಡೆ ಹೋಗಿ ಲಾಗಿನ್ ಆಗಿ ಕುತ್ಕೊಂಡು ಎಕ್ಸಾಮ್ ಬರೆಯನಿ ಬನ್ನಿ. ಇನ್ನೇನು ಎಕ್ಸಾಮ್ ಸೆಂಟರ್ ಹತ್ರ ಬಂದ್ವಿ, ಒಳಗಡೆ ಹೋಗಿ ಎಕ್ಸಾಮ್ ಬರೆಯನಿ. ಎಲ್ಲ ಕೂತಿದ್ದಾರೆ, ಕೆಲವರು ಚೆಕ್ ಮಾಡಿ ಒಳಗಡೆ ಬಾಸ್ ವೆಲ್ಕಮ್ ಬ್ಯಾಕ್ ಟು ಅಗೈನ್. ಅಂತೂ ಇಂತೂ ನಮ್ಮ ಎಕ್ಸಾಮ್ ಪೂರ್ತಿ ಕಂಪ್ಲೀಟ್ ಆಗೋಯ್ತು. ಈಗ ಏನಾದ್ರು ನಮ್ಮ ಪಯಣ ಮನೆಯ ಕಡೆಗೆ. ಲೆಟ್ಸ್ ಗೋ. ಆಲೆ ಟೈಮ್ 4:30 ಆಗಿರೋದ್ರಿಂದ ಈಗ ಬಸ್ ಹಿಡ್ಕೊಂಡು ಮನೆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಬಂದ್ವಿ. ಅಂತೂ ಇಂತೂ ನಮ್ಮ ಏರಿಯಾಗೆ ರೀಚ್ ಆಗಿದ್ದೀವಿ. ಏನು ಕೆಲವೇ ನಿಮಿಷದಲ್ಲಿ ನಮ್ಮ ಮನೆ ಸಿಗೋದ್ ಬಾಕಿ ಐತಿ. ಈಗ ಗಂಟೆ 5:30 ಆಗಿರೋದ್ರಿಂದ ಸೂರ್ಯ ಅಲ್ಲೇ ಅವ್ರ ಮನೆ ಕಡೆ ಹೋಗ್ತದೆ, ನಾನು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.